ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಇಟ್ಸ್ ಮಾರ್ನಿಂಗ್ 6 o'clock, ಈಗ 5 o'clock ಇರುತ್ತೆ. ನನ್ನ ಪಾಪು ಇದ್ದೀಗ ಅಂದ್ಬಿಟ್ಟು ಅವನಿಗೆ ಫೀಡ್ ಮಾಡಿ ರೆಡಿ ಆಗ್ತಿದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ರೆಡಿ. ನೋ ಫೌಂಡೇಶನ್, ನಥಿಂಗ್. ಇದು ಹಿಮಾಲಯ ನ್ಯಾಚುರಲ್ ಗ್ಲೋ. ಗೈಸ್, ಕನ್ನಡಿನೇ ಮರ್ತೋದೆ. ಥರಲ್ಲ ಆ್ಯಕ್ಚುಲಿ ನಾನು ರೆಡಿ ಆಗೋದು ರೇರ್. This is my favorite makeup. ಈ ಕಲರ್ಸ್ ಎಲ್ಲ ಎಷ್ಟು ಇಷ್ಟ ಅಂದರೆ ಸ್ಕೂಲಲ್ಲೆಲ್ಲ ನಾನು ಬಾಲೆನೇ ಹಾಕ್ಕೊಂಡು ಹೋಗ್ತಾ ಇದ್ದಿಲ್ಲ. ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅಮ್ಮ ಅಂತ. ಏನಕ್ಕೆ ನೀನು ಬಾಲೆ ಹಾಕಲ್ಲ, ಆ ಬಾಲೆ ಹಾಕ್ಕೊಂಬಾ, ಏನಕ್ಕೆ ಬಾಲೆ ಹಾಕಲ್ಲ, ಯಾವಾಗೂ ತಲೆ ತಿನ್ನೋಳು. ನಾನು ನಿಜವಾಗ್ಲೂ ಗೈಸ್ ಬಾಲೆ, ಉಂಗುರ, ಸರ ಇಷ್ಟನೇ ಆಗಲ್ಲ. ಇವಾಗ ಎಲ್ಲ ರೂಢಿ ಮಾಡ್ಕೊಂಡಿದ್ದೀನಿ, ಹುಡುಗಿ ಥರ ಕಾಣಿಸೋಣ ಅಂತ. ಟ್ರೈನ್ ದಿಸ್. ಹೆಂಗಿದೆ? ಇದ್ದೇನಾ? ಐ ಲವ್ ಜುಮ್ಕಾಸ್. ಕಾಲೇಜ್ಗೆ ಹೋಗೋವಾಗಂತೂ ಕಾಲೇಜಲ್ಲಿ ಸ್ಟಾಲ್ಸ್ ಎಲ್ಲ ಹಾಕ್ತಿದ್ರಲ್ವಾ, ಸಕ್ಕತ್ ಜುಮ್ಕಾಸ್ ತಗೊತಾ ಇದ್ದೆ ಆಗ. ಈಗೆಲ್ಲಿ ಎಲ್ಲ ಬರೋಂಗಿಲ್ಲ. ನೈಸ್ನಾ? ಓಕೆ, ರೆಡಿ ಆಗಿದ್ದಾಯಿತು. ನಾನು ಹೇರ್ ಕಾಂಬ್ ಮಾಡಿಕೊಂಡು ದುಪ್ಪಟ ಹಾಕ್ಕೊಂಡ್ರೆ ಇಟ್ಸ್ ಡನ್. ಆ್ಯಂಡ್ ಈಗ ನನ್ನ ಮಗದು ಬಾಟಲು, ಡೈಪರು, ವೆಟ್ ವೈಪ್ಸು ಎಲ್ಲ ಎತ್ತಿಟ್ಕೊಳ್ಬೇಕು. ಒಬ್ಬರೇ ರೆಡಿ ಆಗೋದು ಎಷ್ಟು ಈಸಿ, ಇನ್ನೊಬ್ರಿಗೆ ರೆಡಿ ಮಾಡೋದು ಅಂತ ಬಂದಾಗ, ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಯು ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಐ ಲವ್ ಡೂ ಇಟ್ ಬಿಕಾಸ್ ಹೀ ಈಸ್ ಮೈ ಸನ್. ಸೊ ಇಷ್ಟೇ ನನ್ನ ಹೇರ್ ಸ್ಟೈಲು. ಇದು ದುಪ್ಪಟನ ಹಾಕೋದು ಚೆನ್ನಾಗಿತ್ತು ಅಥವಾ ಹಿಂದೆ ಹೋಗ್ತೀನ? ಇದು ನನ್ನ ತಮ್ಮ ಕೊಡಿಸಿರೋ ವಾಚ್. ಪಕ್ಷಿ ಆಗ್ತಿದ್ದಾಳೆ. ನೆನ್ನೆನೇ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ ನಾನು. ದಿಸ್ ಬ್ರೇಸ್ಲೆಟ್ ಇದು ಅಲ್ಲೇ ನಿಂತ್ಕೊಂಡು ಅವಳು ಮಕ್ಕ ತೊಳೆದಿಲ್ಲ, ಅದಕ್ಕೆ ಬರ್ತೀನಿ. ಟೈಟಾಗಿ ಯೂಸ್ ನನಗೆ ಲಾಸ್ಟ್ ಮ್ಯಾಕ್ಸ್ ಲಾಸ್ಟ್. ಸುಮ್ಮನೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಎಲ್ಲ ನೋಡಿರ್ತೀನಿ, ಅಂದರೆ ಟಕ್ಕಂತ ಹಾಕ್ಕೊಂಡ್ಬಿಡ್ತಾರೆ. ಅದೆಲ್ಲ ಹಾಕ್ಕೊಳಕ್ಕಾಗಲ್ಲ ನನಗೆ. ಅಷ್ಟೇ ನನ್ನ ಕತೆ.
ಬಾಬಾ ಸೊ ರೆಡಿ ಆಗಿದ್ದಾಯ್ತು, ಈಗ ಹೊರಡ್ತಿದ್ದೀವಿ. ಸೊ ನಮ್ಮ ಡ್ಯಾಡಿ ಫಸ್ಟ್ ಟೈಮ್ ಮಗುನ ಕರ್ಕೊಂಡು ಹೋಗಿದ್ರು. ಅವ್ನು ಕಾರ್ ಓಡಿಸೋ ಥರ ನಿಲ್ಲಿಸ್ಕೊಂಡು ಸೊ ಚರ್ಚ್ ಮುಗೀತು, ಈಗ ಮನೆಗೆ ಹೋಗ್ತಿದ್ದೀರಿ. ಹೋಗೋವಾಗ ಬಂದುಬಿಟ್ಟು ಬೇರೆ ರೂಟಲ್ಲಿ ಹೋದ್ರೆ ಯೂಶ್ವಲಿ ನಾವು ಬೇರೆ ರೂಟ್ ಹೋಗೋದು. ಈ ಸರಿ ಅದೇನೋ ಫಿಶ್ ಅಕ್ವೇರಿಯಮ್ಮ ಏನೋ ಇದೆ ಅಂತ ಹೇಳಿದ್ರು. ಸೊ ಟಿ ವಿ ಟವರ್ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಆ ಕಡೆ ಹೋಗಿದ್ವಿ. ಫುಲ್ಲು ಇದು ಮ್ಯಾಂಗೋ ಸ್ಟಾಲ್ಸು, ಒಂದು ಮೇಳ ಥರನೇ ಇತ್ತು ನೋಡೋಕ್ಕೆ. ಬಟ್ ಕಾರೆಲ್ಲ ಸ್ಟಾಪ್ ಮಾಡಿ ಏನೂ ತೊಗೊಳಕ್ಕಾಗಿಲ್ಲ. ಐ ರಿಟ್ರೀಟ್ ಅಂತ ಹೇಳ್ತಿರಲ್ವ, ಆಗಿತ್ತು. ಸೊ ಪ್ಲ್ಯಾನ್ ಇದೆ ಫಿಶ್ ಅಕ್ವೇರಿಯಮ್ಗೆ ಹೋಗೋಕ್ಕೆ, ಪಾಪುನ ಕರ್ಕೊಂಡು ನೋಡಬೇಕು ಹೇಗಾಗುತ್ತೆ ಅಂತ. ಮತ್ತು ಡೈರೆಕ್ಟ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆ ಹತ್ರನೇ ಇರೋ ಹೋಟೆಲ್ಗೆ ಹೋದ್ರಿ. ಇದು ಯಾವಾಗ ಓಪನ್ ಆಯಿತು ಅಂತ ಗೊತ್ತಿಲ್ಲ. ಐ ಮೀನ್ ರೀಸೆಂಟಾಗೆ ಓಪನ್ ಆಗಿರೋದು, ಮಾರುತಿ ಮಿಲ್ಟ್ರಿ ಹೋಟೆಲ್ ಅಂತ ಹೇಳಿ. ಆ್ಯಂಬಿಯನ್ಸ್ ಎಲ್ಲ ಲೈಕ್ ಆ್ಯಾವ್ರೇಜ್. ನನಗೆ ಹೇಳ್ಬೇಕಂದ್ರೆ ಇದು ಬೀಗರ ಮನೆ ಬಾಡೂಟ ಥರನೇ ಸಿಮಿಲರ್ ಆಗಿದೆ, ಬಿರಿಯಾನಿ ಟೇಸ್ಟು ಮತ್ತು ಇಡ್ಲಿ ಅದೆಲ್ಲ. ಬಟ್ ಆದರೆ ಇಲ್ಲಿ ಸೇರುವ ಅಲ್ಲಿ ಕಂಪೇರ್ ಮಾಡಿದ್ರೆ ಗುಡ್ ಅಂತ ಅನಿಸ್ತು. ನಾವು ಅರೌಂಡ್ 10 o'clock ಮೇ ಬಿ ಇರ್ಬೋದೇನೋ. ಆವಾಗ ನಾರ್ಮಲ್ ಬಿಸಿನೇ ಇರುತ್ತೆ, ತುಂಬ ಬಿಸಿ ಬಿಸಿ ಏನೂ ಇದ್ದಿಲ್ಲ. ಸೊ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ರಿ. ನನ್ನ ಮಗ ಅವ್ರ ಡ್ಯಾಡಿ ಜೊತೆ ಆಡ್ತಾ ಇದ್ದ, ಅಂದರೆ ನನ್ನ ಹಸ್ಬೆಂಡ್ ಜೊತೆ ಆಡ್ತಿದ್ದ. ಮತ್ತು ಹಾಗೆ ಮೆನ್ಯೂ ನೋಡ್ತಿದ್ದೆ. ಮಟನ್ನು ಅಂದರೆ ನಾಟಿ ಸ್ಟೈಲ್ ಏನೇನು ಸಿಗುತ್ತೆ ಅಂತ ಗೊತ್ತಿರುತ್ತಲ್ಲ, ಸೊ ಯೂಶ್ವಲಿ ಅದೇ ಸಿಗುತ್ತೆ. ಬಟ್ ಮಾರ್ನಿಂಗ್ ಬಂದುಬಿಟ್ಟು ಸೇರ್ವ ಮತ್ತು ಬೋಟಿ ಗೊಜ್ಜು ಇನ್ನೂ ಏನೇನೋ ಹೇಳಿದ್ರು, ಅದೆಲ್ಲ ತೊಗೊಳಕ್ಕೆ ಹೋಗಿಲ್ಲ ನಾವು. ಮೊಟ್ಟೆ ಇಡ್ಲಿ ತೊಗೊಂಡಿದ್ರಿ 2 ಪ್ಲೇಟು, ಮತ್ತು ಮಲ್ಲಿಗೆ ಇಡ್ಲಿ ತೊಗೊಂಡಿದ್ರಿ, ಒಂದು ಬೋಟಿ ಗೊಜ್ಜು, ಬೋಟಿ ಫ್ರೈ ತೊಗೊಂಡಿದ್ರಿ. ಬೋಟಿ ಫ್ರೈ ಚೆನ್ನಾಗಿತ್ತು. ಮತ್ತು ಡ್ಯಾಡಿ ಕುಷ್ಕ ತೊಗೊಂಡಿದ್ರು, ಲೈಕ್ ಸಿಮಿಲರ್ ಬೀಗರ ಮನೆ ಬಾಡೂಟ ಥರನೇ ಇತ್ತು ಟೇಸ್ಟ್. ಅದು ಗ್ರೀನ್ ಬಿರಿಯಾನಿ ಅಂದರೆ ಕುಷ್ಕ ತೊಗೊಂಡಿದ್ರು, ಬಿರಿಯಾನಿ ರೈಸು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಿದ್ದೀರಿ. ಪಾಪು ಕಕ್ಕ ಮಾಡಿಬಿಟ್ಟಿದ್ದ ಅಂತ ಮಮ್ಮಿ ಕರ್ಕೊಂಡು ಹೋದ್ರು. ಇಲ್ಲಿವರೆಗೂ ಶೂ, ನಾನು ಚಪ್ಪಲ್. ಸೊ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಪಾಪುಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ದಾಯಿತು. ನೆಕ್ಸ್ಟು ನಾವೆಲ್ಲ ಯಶವಂತಪುರಂಗೆ ಹೋಗಿದ್ವಿ ಮೀನು ತರೋಕ್ಕೆ. ಸ್ವಲ್ಪ ರಶ್ ಇತ್ತು, ಆಲ್ಮೋಸ್ಟ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಮೇನ್ ಅಷ್ಟೇ ನೋಡಿಕೊಂಡು ರೆಕಾರ್ಡ್ ಮಾಡಿದೆ. ಈ ಫಿಶ್ ಬಂದ್ಬಿಟ್ಟು ಕಲ್ಲೂರಿ ಮೀನು ಅಂತ ಹೇಳಿ, ಇದು ಬಂದ್ಬಿಟ್ಟು ಕಾಟ್ಲಾ, ಇಫ್ ಐ ಆಮ್ ನಾಟ್ ರಾಂಗ್, ಕ್ಯಾಟ್ಲಾಗ್ ಅಂತೆಲ್ಲ ಅಂದ್ಬಿಟ್ಟಿದ್ದೀನಿ ನಾನು. ಕಾಟ್ಲಾ ಮೀನು ಅಂತ. ಎರಡು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬಂದು ಫ್ರೈಗೆ, ಮತ್ತು ಕಲ್ಲೂರಿ ಫಿಶ್ ಬಂದು ಸಾರಿಗೆ. ಮಮ್ಮಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎಣ್ಣೆಗೆ ಸಾಸಿವೆ ಅದೆಲ್ಲ ಹಾಕಿ ಮತ್ತು ಮೆಂತ್ಯ ಹಾಕಿದ್ದಾರೆ. ಆ ಗ್ಯಾಪಲ್ಲೇ ನಾನು ಅನ್ನಕ್ಕೆ ಇಡಬೇಕಾಗಿತ್ತು. ಸೊ ನಾನು ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಮತ್ತು ಅದೇನು ಒಗ್ಗರಣೆ ಹಾಕ್ಕೊಂಡಿದ್ರು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿ ನೀರು ಬೇಕೋ ಹಾಕಿದ್ದಾರೆ. ಸೊ ಸಾರು ಕಾದ್ಮೇಲೆ ಒಂದು ಒಬ್ಬೆ ಬಂದಮೇಲೆ ಫಿಶ್ ಹಾಕ್ಬಿಟ್ಟು ಮೇ ಬಿ 5 to 10 minutes ಬೇಯಿಸ್ಕೊಂಡ್ರು. ಸೊ ಫಿಶ್ ಸಾರು ಆಯಿತು. ಕುಕ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ರೂಮ್ ಕ್ಲೀನ್ ಮಾಡಬೇಕು. ರೂಮ್ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಆ್ಯಸ್ ಯೂಶುವಲ್ ಗಲೀಜ್ ಆಗ್ತಾನೆ ಇರುತ್ತೆ ಗೈಸ್. ಈ ಥರ ಇದೆ ನನ್ನ ರೂಮ್. ಈಗ ಕಮ್ ಆನ್, ಲೆಟ್ಸ್ ಕ್ಲೀನ್. ಕ್ಲೀನ್ ಮಾಡೋದು ಒಂದು ಥೆರಪಿ ಹೌದು. ಬಟ್ ಎಲ್ಲ ಟೈಮು ನನಗೆ ತಲೆ ಸೇಮ್ ಆಗಿರಲ್ಲ. ಒಂದೊಂದು ಸರಿ ಸಖತ್ ಬೇಜಾರಾಗ್ತೈತೆ, ಇರಿಟೇಟ್ ಆಗ್ತೈತೆ. ಮನೆ ಎಲ್ಲ ಗಲೀಜಾಗಿ, ರೂಮೆಲ್ಲ ಗಲೀಜಾಗಿದ್ದರೆ. ಪಾಪು ಬೇರೆ ಇರ್ತಾನೆ. ಬೆಡ್ಶೀಟು ಅರ್ಲಿ ಮಾರ್ನಿಂಗ್ ಚರ್ಚ್ಗೆ ಹೋಗ್ತಿರಲ್ವ, ಸೊ ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀರಿ. ಬಂದು ಎಲ್ಲ ಕ್ಲೀನ್ ಮಾಡೋಷ್ಟು ತಾಳ್ಮೆ ಬೇಕು. ಸೊ ಸೀರೆ ಎಲ್ಲ ಮಡ್ಚಿಟ್ಟು ಏನು ಒಗೆಯೋ ಬಟ್ಟೆ ಇತ್ತು ಅದೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡು ಇರಿಟೇಟ್ ಮಾಡೋದು, ಪ್ಯಾಂಟ್ ಎತ್ತಿ ತೋರಿಸೋದು, ರೇಗಿಸೋದು, ನಕಲ್ ಮಾಡೋದು, ಕಿಂಡಲ್ ಮಾಡೋದು, ಇದೆಲ್ಲ ಕಾಮನ್ನು.
ನೋಡಿ ಹೆಂಗೆ ನೋಡ್ತಾವ್ರೆ ನೋಡಿ ಬಂದು. ಇದು ಯಾವುದೋ ಕಾರ್ಟೂನ್ ಬರುತ್ತಲ್ವ ಹಂಗೆ ಮಾಡ್ತಾವ್ರೆ ಬಂದ್ಬಿಟ್ಟು. ಸೊ ಫೈನಲಿ ಕ್ಲೀನ್ ಮಾಡಿದ್ದಾಯಿತು ರೂಮು ಟಕ್ಕಂತ ಎಲ್ಲ ಆಲ್ಮೋಸ್ಟ್ ಅರೇಂಜ್ ಮಾಡಿ. ರೂಮ್ ಕ್ಲೀನ್ ಮಾಡಾದಮೇಲೆ ಮಮ್ಮಿ ಫಿಶ್ ಫ್ರೈಗೆ ಮಸಾಲೆ ಎಲ್ಲ ಹಾಕ್ಕೊತಿದ್ರು. ಆ್ಯಕ್ಚುಲಿ ನಾವು ಫಿಶ್ ಫ್ರೈ ಎಲ್ಲ ನೈಟ್ ಟೈಮೇ ಮಾಡೋದು. ಆಫ್ಟರ್ನೂನ್ ತಂದಿದ್ರೆ ನನ್ನ ತಂಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಅವ್ಳು ತಿಂದಿರೋ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಮಾತ್ರ ಆಫ್ಟರ್ನೂನೇ ಫ್ರೈ ಮಾಡ್ಕೊಂಡ್ಬಿಟ್ರಿ. ಇನ್ನು ಮಿಕ್ಕಿದ್ದು ನೈಟ್ ಫ್ರೈ ಮಾಡ್ಕೊಂಡ್ರಿ. ಮತ್ತು ಈಗ ಪಾಪಗೆ ಊಟ ಮಾಡಿಸಿದೆ. ಅವನೇನು ಸರಿಯಾಗೇ ತಿನ್ನಲ್ಲ, ಫುಲ್ಲು ಬಿಟ್ಬಿಡ್ತಾನೆ ಊಟ. ಎಷ್ಟು ತಿಂತಾನೋ ಅಷ್ಟು ತಿನ್ನಿಸಿ ಫೋರ್ಸ್ ಮಾಡಿ ತಿನ್ಸೋದು ಬೇಡ ಅಂತ ಹೇಳ್ತಾರೆ ಡಾಕ್ಟರೆಲ್ಲ. ಸೊ ಅವನಷ್ಟೇ ತಿಂದಿದ್ದು. ಈಗ ನಾನು ಊಟ ಮಾಡಬೇಕು ಗೈಸ್. ಫಿಶ್ ಸಾರು. ಆ್ಯಕ್ಚುಲಿ ಈ ಫಿಶ್ಶು ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಡ್ಯಾಡಿ ರ್ಯಾಂಡಮಾಗಿ ಒಂದು ದಿವಸ ತೊಗೊಂಡು ಬಂದಿದ್ರು. ಯಾವುದೋ ಕಲ್ಲೂರಿ ಅಂತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿರುತ್ತೆ ಈ ಫಿಶ್ಶು. ಆ್ಯಂಡ್ ಒಂದು ಫಿಶ್ ಫ್ರೈ. ಸೊ ದಿಸ್ ಇಸ್ ಮೈ ಲಂಚ್. ಏನು ಫಿಲಮ್ ಇದು? ಸೊ ಗೈಸ್, ಇದು ನನ್ನ ಸಂಡೇ ಬ್ಲಾಗ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ರೀತಿ ವಿಡಿಯೋ ಬೇಕು, ಏನು ಕಂಟೆಂಟ್ ಬೇಕು ಅಂತ ತಿಳಿಸಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.